ನಮಸ್ತೆ ಸ್ನೇಹಿತರೆ, ಮನು ಇನ್ ಕನ್ನಡ ಮತ್ತೊಂದು ಪಾರ್ಟ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲೇನೋ ದೊಡ್ಡ ದೊಡ್ಡ ಫ್ಯಾನ್ಗಳೆಲ್ಲ ಹಾಕಿದ್ದಾರೆ. ಬಟ್ ಇದನ್ನ ಟಿ ವಿಯಲ್ಲಿ ನೋಡಿದ್ದೀನಿ, ಏನು ಅಂತ ನನಗೆ ಗೊತ್ತಿಲ್ಲ. ಸೊ ನಿಮ್ಗೆ ಯಾರಿಗಾದ್ರೂ ಏನಾದರೂ ಇದೇನು ಅಂತ ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ತಿಳ್ಕೊಂತೀನಿ ಇದೇನು ಅಂತ. ಸೊ ನಾನು ಆವಾಗಲಿಂದ ಅನ್ಕೊಂತೀನಿ ಏನಿರ್ಬೋದು ಇದು ಅಂತ. ಸುಮಾರು ವರ್ಷಗಳಿಂದ ನನಗೆ ಗೊತ್ತೇ ಇಲ್ಲ ಬಿಡಿದೇನೋ ಅಂತ. ಜಸ್ಟ್ ಈ ಥರ ಫ್ಯಾನ್ ತಿರುಗ್ತಾ ಇರುತ್ತೆ ಅನ್ನೋದು ನನಗೆ ಗೊತ್ತು, ಯಾಕೆಂದ್ರೆ ಮೂವಿಯಲ್ಲೆಲ್ಲ ಸುಮಾರು ನೋಡಿದ್ದೀನಲ್ವ. ಇವತ್ತಿಲ್ಲಿ ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ. ಒಂಥರ ಚೆನ್ನಾಗಿದೆ ನೋಡೋದಕ್ಕೆ, ಬಟ್ ಏನು ಅಂತ ಗೊತ್ತಿಲ್ಲ. ಗೊತ್ತಿರೋರು ಯಾರಾದರೂ ಕಮೆಂಟ್ ಮಾಡಿ. ಸ್ನೇಹಿತರೆ, ಫೈನಲಿ ಪತಾಲಿ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ರೀಚ್ ಆದ್ವಿ. ಸೊ ನೋಡಿ, ಎಲ್ಲೊಂದು ನಿಮಗೆ ಆರ್ಚ್ ಕಾಣಿಸುತ್ತೆ ನೋಡಿ, ಇಲ್ಲಿ ಮುಂದೆ ಬಂತು. ವೈಟ್. ಸೊ ನೋಡಿ, ಈ ಆರ್ಚು ನೋಡಿ, ಇದ್ರ ಮೇಲೆ ಹಾಕಿದ್ದಾರೆ ಪತಾಲಿ ಆಂಜನೇಯ ಮಂದಿರಂ ಅಂತೇನೋ ಹಾಕಿದ್ದಾರೆ. ಸೊ ನಾವು ಒಳಗಡೆ ಹೋಗಬೇಕು. ಸೊ ಇಲ್ಲಂತೂ ಲೊಕೇಶನ್ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಯಾಕೆಂದರೆ ಸುತ್ತು ಫುಲ್ ಫಾರೆಸ್ಟ್, ಅಂದರೆ ದೊಡ್ಡ ಕಾಡಿದೆ. ನೋಡಿ ಅಲ್ಲಿ ಕಾಡು ಕೋಳಿಗಳು ನೋಡಿ, ಕಾಡು ಕೋಳಿ ಓಡ್ತಾ ಇದ್ದಾವೆ. ಒಂಥರ ಸಖತ್ತಾಗಿದ್ದಾವೆ ಇವೆಲ್ಲ ನೋಡೋದಕ್ಕೆ. ಎದುರಿಗೆ ಕಾಣಿಸುತ್ತೆ ಕಾಡು ಕೋಳಿ ಆಗಲಿ, ಮತ್ತು ಈ ಥರ ಏನೋ ಸಣ್ಣ ಸಣ್ಣ ಪ್ರಾಣಿಗಳಿರ್ತಾವಲ್ವ, ಈ ಏನು ಹೇಳ್ತಾರೆ, ನರಿಗಳು, ಆಮೇಲೆ ಈ ಕಾಡು ಹಂದಿಗಳು, ಒಂದಷ್ಟು ಸಣ್ಣ ಪುಟ್ಟ ಪ್ರಾಣಿಗಳು, ಈ ಕಾಡು ಕೋತಿ, ದೊಡ್ಡ ದೊಡ್ಡ ಕೋತಿಗಳು ಬರ್ತಾವೆ ಅವು, ಮತ್ತು ಕಾಡು ಹಸುಗಳು ಏನೋ ಒಂದಷ್ಟು ಕಣ್ಣಿಗೆ ಕಾಣಿಸುತ್ತೆ ಇಲ್ಲೆಲ್ಲ. ಆ ಥರ ಒಂದು ಒಳ್ಳೆ ಜಾಗ ಇದು ಪತಾಲಿ ಆಂಜನೇಯ ಸ್ವಾಮಿ ಟೆಂಪಲ್ ಅಂತೇಳ್ಬಿಟ್ಟು. ಸೊ ಇಲ್ಲೇ ಹಿಂಗಿದೆ, ಇನ್ನು ದೇವಸ್ಥಾನ ಇನ್ನು ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಮೈ ಗಾಡ್, ಒಟ್ಟಿನಲ್ಲಿ ಈ ಲೊಕೇಶನ್ಗಳನ್ನೆಲ್ಲ ಫುಲ್ ಪೀಸಾಗಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಸೊ ಹೊರಟಿದ್ದೀವಿ ನೋಡಿ, ಸ್ಟೆಪ್ಸ್ ಹತ್ತಾ ಇದ್ದೀವಿ. ನೋಡೋಣ ಈಗ ಸ್ಟೆಪ್ಸ್ ಹತ್ತೋಣ ಫಸ್ಟು. ನಾನು ಅಂದ್ಕೊಂಡೆ ಏನೋ ಡೈರೆಕ್ಟಲ್ಲಿ ದೇವಸ್ಥಾನ ಹತ್ರಕ್ಕೆ ಹೋಗ್ಬಿಡುತ್ತೆ ಅಂತ ನಾನು ಥಿಂಕ್ ಮಾಡಿದೆ ಕಾರು. ಬಟ್ ಇಲ್ಲ, ಅಲ್ಲಿ ಪಾರ್ಕ್ ಮಾಡಿ ಆಮೇಲೆ ಸ್ಟೆಪ್ಸ್ ಹತ್ತಿ ಬರಬೇಕಂತೆ. ಸೊ ಹೊರಡೋಣ ಸ್ನೇಹಿತರೆ. ಪ್ಲಸ್ ಇನ್ನೊಂದು, ಈ ಕಾಡಲ್ಲಿ ಎಷ್ಟು ಕಲ್ಲುಗಳಿದ್ದಾವೋ ಅಷ್ಟು ಕಲ್ಲುಗಳನ್ನ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಈ ಥರ ಹಿಂಗೆ ಒಂದ್ರ ಮೇಲೊಂದು ಜೋಡಿಸಿದ್ದಾರೆ. ವಾಯ್, ಏನಕ್ಕೆ ಈ ಥರ ಜೋಡಿಸಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಸೊ ಸುಮಾರು ನೋಡ್ತಾ ಇದ್ದೀನಿ ಆವಾಗಲಿಂದ. ಒಂದು ಕಲ್ಲು ಕೂಡ, ಒಂದು ಸಿಂಗಲ್ ಪೀಸ್ ಕೂಡ ಕೆಳಗಡೆ ಇಲ್ಲ. ಎಲ್ಲ ಎತ್ತಿ ಒಂದ್ರ ಮೇಲೆ ಒಂದು ಜೋಡಿಸಿದ್ದಾರೆ. ಹೆಂಗೆ ಇವರು ಈ ಥರ ಜೋಡಿಸಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ಏನಕ್ಕೆ ಜೋಡಿಸಿದ್ದಾರೆ ಈ ಥರ? ಇದೊಂದು ಒಂಥರ ಏನು ಹೇಳ್ತಾರೆ, ಅದು ಒಂಥರ ಏನಾದರೂ ನೋಡೋರಿಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಏನಾದರೂ ಜೋಡಿಸಿದಾರ, ಏನೊಂದು ಗೊತ್ತಿಲ್ಲ. ಸಖತ್ತಾಗಿದೆ ಬಿಡಿ. ಆದ್ರೂ ನೋಡಿ ಸ್ನೇಹಿತರೆ, ಇದೇನೋ ಅಳಿಲು, ಕಲರ್ ಅಳಿಲಿದೆ ಇಲ್ಲಿ. ಇದು ನಮಗೆ ಇವ್ರು ಹೇಳ್ತಾ ಇದ್ದಾರೆ, ಇಲ್ಲ ಸರ್ ಇದು ಹತ್ರನೇ ಬಂದ್ಬಿಡುತ್ತೆ ಅಂತ. ಇಲ್ಲಿ ಒಂದಷ್ಟು ಜನ ಸಿಕ್ಕಿದ್ರು, ಅವ್ರು ಹೇಳ್ತಿದ್ದಾರೆ ಹತ್ರನೇ ಬಂದ್ಬಿಡುತ್ತೆ, ಬಟ್ ನೀವೇನಾದರೂ ಒಂಚೂರು ತಿಂಡಿ ಕೊಟ್ಟರೆ ಅದಕ್ಕೆ ಆರಾಮಾಗಿ ನಿಮ್ಮ ಕೈ ಮೇಲೇ ಬರುತ್ತೆ ಆರಾಮಾಗಿ ಅಂತ ಹೇಳ್ತಿದ್ದಾರೆ. ಬಟ್ ನಮ್ಗೆ ಅಷ್ಟೊಂದು ಮೀಟ್ರಿಲ್ಲ ಬಿಡಿ, ಅದನ್ನು ನೋಡಿದ್ರೇ ಭಯ ಆಗುತ್ತೆ. ಸೊ ಅಷ್ಟೊಂದು ಮೀಟ್ರಿಲ್ಲ, ಏನಿದ್ರು ದೂರದಿಂದನೇ ಎಂಜಾಯ್ ಮಾಡ್ತೀವಿ ಅಷ್ಟೇ ನೋಡಿ. ಮುಟ್ಟೋಕ್ಕೆಲ್ಲ ಹೋಗಲ್ಲ, ಯಾಕೆಂದರೆ ಕಾಡು ಪ್ರಾಣಿಗಳ ಥರನೇ ಇರಲಿ. ಅದನ್ನು ನಾವು ಮುಟ್ಟಿ ಅದನ್ನು ನಾಶ ಮಾಡೋದು ಬೇಡ ಅಷ್ಟೇ, ಇನ್ನೇನಿಲ್ಲ. ಸುಮ್ಮನೆ ಯಾಕೆ ಅದನ್ನೆಲ್ಲ ಮುಟ್ಟೋದು? ನೋಡಿ ಸ್ವಾಮಿ, ಇಲ್ಲೊಂದು ಕಾಡು ಪ್ರಾಣಿ ಓಡ್ತಾ ಇದೆ, ಜಿಗ್ ಅಂತ ಓಡ್ತಾ ಇದೆ. ಈ ಹುಡುಗರದು ಸವಾಸ ಅಲ್ಲ ಗುರು ಪಾಪ. ಇಲ್ಲೊಂದೆರಡು ನೋಡಿ ಆರಾಮಾಗಿ ಇನ್ನೂ ನಿದ್ದೆ ಮಾಡ್ತಾ ಇದ್ದಾವೆ. ಆಗಿದೆ ಆ್ಯಕ್ಚುಲಿ ಒಂದು 8 ಗಂಟೆ ಮೇ ಬಿ ಆಗಿರ್ಬೇಕೀಗ, ಒಂದು 8-8:15 ಆಗಿರ್ಬೇಕೇನೋ. ಸೊ ನೋಡಿ ಇಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದಾವೆ. ಎದ್ದೇಳ್ಬಿಟ್ಟು ಇವಾಗ ಒಂದು ಬರ್ತಾಯಿದೆ, ಇನ್ನೊಂದು ಆರಾಮಾಗಿ ಅಲ್ಲೇ ಮಲ್ಲಿಗೆ ಇದೆ ನೋಡಿ, ಅದು ಕದಲ್ತಾ ಇಲ್ಲ. ಒಂಥರ ಸಾಕಾಗಿದ್ದಾವೆ ಬಿಡಿ ಇವೆಲ್ಲ ನೋಡಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ದಾರೆ. ನಾನು ಗಿರಿ ಅಂತ ಹೇಳಿದ್ನಲ್ವ. ಸೊ ಇಲ್ಲಿ ಈ ಪಕ್ಷ ಶರ್ಟ್ ಹಾಕೊಂಡಿದ್ದೆ ನೋಡಿ, ಬ್ಲ್ಯಾಕ್ ಪ್ಯಾಂಟು, ಏನು ತುಂಬ ಒಳ್ಳೆ ಹುಡುಗ. ಸೊ ಇವನೇನೋ ಪ್ಲ್ಯಾನ್ ಮಾಡಿ ಸಕ್ಸಸ್ ಮಾಡಿದ್ದಾನೆ ಈ ಒಂದು ಟ್ರಿಪ್ನ. ಸಕ್ಸಸ್ಗೆ ಕಾರಣ ಅವನೇ. ಹಾಯ್ ಗಿರಿ, ಹಲೋ ಗಿರಿ, ಹಾಯ್ ನೋಡಮ್ಮ ಹಿಂದೆಗಡೆ ಸ್ವಲ್ಪ. ಹಾಯ್ ಪಾಪ ತುಂಬ ಒಳ್ಳೆ ಹುಡುಗ. ಅವ್ನು ಶರತ್ ಮಧುವಣ್ಣ ಅಂತೇಳಿ, ಆಮೇಲೆ ಹಿಂದೆ ಹುಡುಗ ವಿನಯ್ ಅಂತೇಳಿ. ಎವ್ರಿ ಕಾಮಿಡಿ ಮಾಡ್ತಾನೆ. ಹಿಂಗಂದರೆ ಒಂದು ಚೂರೆಲ್ಲೂ ಬೇಜಾರಾಗಲ್ಲ, ಅಷ್ಟು ನಗಿಸ್ಕೊಂಡು ಅಷ್ಟು ಎಂಜಾಯ್ ಮಾಡ್ಕೊಂಡು ಬಂದರೆ ಅಷ್ಟು. ಯಾಕಂದ್ರೆ ಒಂಥರ ಸಖತ್ತ ಕಾಮಿಡಿ ಮಾಡ್ತಾನೆ ಹುಡುಗ, ತುಂಬ ಒಳ್ಳೆ ಹುಡುಗ ವಿನಯ್ ಅಂತೇಳಿ. ಹೊಸ ಪರಿಚಯ ನನಗೆ, ಗಿರಿ ಫ್ರೆಂಡ್ ಅಂತೇಳಿ ಅವನು. ನಮ್ಗೆ ಹೊಸ ಪರಿಚಯ, ಬಟ್ ತುಂಬ ಚೆನ್ನಾಗಿದ್ದಾನೆ ಜೊತೆಯಲ್ಲೆಲ್ಲ.
ನೋಡಿ ನೋಡಿ ಈ ಕಾಡು ಕೋಳಿ ನೋಡಿ, ಇದನ್ನೆಲ್ಲ ನಾವು ಆ್ಯಕ್ಚುಲಿ ಬುಕ್ಸಲ್ಲಿ ನೋಡಿದ್ವಿ ಈ ಥರ ಒಂದು ಕಾಡು ಕೋಳಿನೆಲ್ಲ. ಈ ಥರ ಆ ಕಲ್ಲರ್ನೆಲ್ಲ ನೋಡಿ, ಅದು ಕಾಡು ಕೋಳಿ ಕಲ್ಲರು ನೋಡಿ ಎಷ್ಟು ದೂರ ಆರ್ತದು. ಬುಕ್ಕಲ್ಲಿ ನೋಡಿದ್ನಿ. ಸೊ ಇವತ್ತು ಇಲ್ಲೇ ನೋಡ್ತಿರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಅಂತೂ ಸಖತ್ತಾಗಿದೆ ಬಿಡಿ. ತುಂಬ ಥ್ಯಾಂಕ್ಸ್ ಗಿರಿ, ಈ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದಕ್ಕೆ. ನಿಜವಾಗ್ಲೂ ಎಷ್ಟು ಸಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂದರೆ, ಯಾಕಂದ್ರೆ ಅಷ್ಟು ಖುಷಿ ಆಗ್ತಾಯಿದೆ ಟ್ರಿಪ್ನ ಎಂಜಾಯ್ ಮಾಡ್ತಿರೋದಕ್ಕೆ. ನೋಡೋಣ, ದೇವಸ್ಥಾನ ಏನೋ ಹತ್ತಿರ ಬರ್ತಾ ಇದೆ, ಅಲ್ಲಿ ಹೋದ್ಮೇಲೆ ಸಿಗೋಣ ಸ್ನೇಹಿತರೆ. ಏನು ಗುರು ಇಲ್ಲೇ ಅದಾ? ನೋಡಮ್ಮ ಇಲ್ಲಂಗೆ ಅದು ನೋಡ್ತಾನೆ ಅಲ್ಲ. ನೋಡ್ತಾ ವೆರಿ ಗುಡ್. ನೋಡಿ ಸ್ನೇಹಿತರೆ, ಈ ದೇವಸ್ಥಾನ ಎಷ್ಟು ಸಖತ್ತಾಗಿದೆ ಅಂದರೆ, ಇಲ್ಲಿ ಎಷ್ಟು ತಣ್ಣಗಿದೆ, ಎಷ್ಟು ಪ್ರಶಾಂತವಾಗಿದೆ. ಒಂಥರ ಹೆಂಗಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ ಈ ರೇಂಜ್ ಆಗಿದೆಯಾ ಅಂತೇಳಿ. ಯಪ್ಪ ಭಗವಂತ, ಎಂತೆಂಥ ಜಾಗದಲ್ಲಿ ನೆಲೆ ಊರಿದೆಯಾ ತಂದೆ ಆಂಜನೇಯ ಸ್ವಾಮಿ. ಫಾರೆಸ್ಟಲ್ಲಿ ಇವು ನೋಡಿ ಆಂಜನೇಯ ಅಂದ ತಕ್ಷಣ ಒಂದು ಬಾಯ್ಬಿಡ್ತವೆ ಎಲ್ಲದಲ್ಲೊಂದು. ಒಟ್ಟಿನಲ್ಲಿ ಜಾಗ ಮಾತ್ರ ಸಖತ್ತಾಗಿದೆ. ದೇವಸ್ಥಾನ ಇನ್ನೂ ಮೇ ಬಿ ಲೇಟ್ ಅಂತ ಓಪನ್ ಮಾಡೋದು. ಸೊ ಅಲ್ಲಿ ತನಕ ಆಚೆ ಇರೋ ಈ ಒಂದು ವಾತಾವರಣನ ಎಂಜಾಯ್ ಮಾಡ್ತೀನಿ. ಸೊ ಮಾತಾಡ್ಕೊಂಡು ಹುಡುಗರೆಲ್ಲ ಇಲ್ಲೇ ಕೂತ್ಕೊಂಡಿದ್ವಿ, ಮಾತಾಡ್ಕೊಂಡು ಆಚೆ ಇರೋ ಒಂದು ಪ್ಲೇಸ್ನ ಎಂಜಾಯ್ ಮಾಡ್ತೀವಿ. ನೆಕ್ಸ್ಟ್ ಪ್ಲ್ಯಾನಿಂಗು ದೇವಸ್ಥಾನ ಓಪನ್ ಮಾಡಿದ್ಮೇಲೆ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ. ಅಲ್ಲೂ ಮೇ ಬಿ ಒಳಗಡೆ ಅಲೌಡ್ ಇಲ್ಲಂತೆ ಕ್ಯಾಮ್ರಾ ತೆಗಿಯೋದು. ನೋಡೋಣ, ಅಲ್ಲೂ ತೆಗಿತೀನಿ ನನ್ನ ಕ್ಯಾಮ್ರಾನ. ಇಲ್ಲಿ ನೋಡಿ, ಇಲ್ಲೊಬ್ಬ ಋಷಿಮುನಿ ಏನೋ ಮಾಡ್ತಾಯಿದ್ದಾರೆ. ಬಟ್ ಏನೋ ಮಾಡಲಿ ಬಿಡಿ, ಅವ್ರ ಕತೆ ನನಗೆ ಯಾಕೆ. ನೋಡೋಣ, ದೇವಸ್ಥಾನದ ಒಳಗಡೆ ಓಪನ್ ಮಾಡಿದ್ಮೇಲೆ ನಾನು ನಿಮಗೆ ಅಲ್ಲೊಂದು ದೇವರು ಹೇಗಿದೆ ಅಂತ ಏನೋ ಮಾಡಿ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆನಾ? ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನೀವು ಈ ಲೊಕೇಶನ್ನ ಎಂಜಾಯ್ ಮಾಡಿ. ಸ್ನೇಹಿತರೆ, ಫೈನಲಿ ದೇವಸ್ಥಾನ ಓಪನ್ ಆಯಿತು, ಪೂಜೆನೂ ಸ್ಟಾರ್ಟ್ ಆಗಿದೆ. ಎಲ್ಲರೂ ಪತಾಲಿ ಆಂಜನೇಯ ಸ್ವಾಮಿಯನ್ನು ದೇವ್ರ ದರ್ಶನ ಮಾಡ್ಕೊಳ್ಳಿ. ನೋಡಿ ಹೇಗಿದೆ ಅಂತ, ದೇವ್ರ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ, ನೋಡಿದ್ರಲ್ವ ಪತಾಲಿ ಆಂಜನೇಯ ಸ್ವಾಮಿ ಟೆಂಪಲ್ ಹೇಗಿದೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಇದನ್ನು ನೋಡಿ. ನೀವು ತುಂಬ ಖುಷಿಪಟ್ಟಿದ್ದೀರಾ, ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಮನು ಇನ್ ಕನ್ನಡ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿ ತನಕ ಎಲ್ಲರಿಗೂ ಬಾಯ್, ಟೇಕ್ ಕೇರ್.